ನಾನು ಇನ್ನೊಂದು ಭಾಳ ಅಬ್ಸರ್ವ್ ಮಾಡಿದ್ದು ಅಂತಂದರೆ ಸಿನಿಮಾದಲ್ಲಿ ನೀವು ಮತ್ತು ಮಯೂರ್ ಪಟೇಲ್ ಒಂದು ಆ ಟೇಬಲ್ ಒಂದು ಚೇರ್ ಹಾಕಿ ಕೂತಿರ್ತೀರ, ಅಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಂದಿದ್ದಿರುತ್ತೆ, ಈ ಕಡೆ ಕಲರಲ್ಲಿ. ಸೊ ಆರಂಭದಲ್ಲಿ ಭಾಳಷ್ಟು ಜನರಿಗೆ ನಮ್ಮ ಅಕ್ಕಪಕ್ಕ ಇದ್ದಂಥ ಆಡಿಯನ್ಸ್ಗೂ ಗೊತ್ತಿರಲಿಲ್ಲ ಏನಾಗ್ತಾ ಇದೆ, ಯಾಕೆ ಈ ಥರ ಶೇಡ್ಗಳನ್ನು ಕೊಟ್ಟಿದ್ದಾರೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾಕೆ ಅಂತ. ಸೊ ಆ ಟೆಕ್ನಿಕಾಲಿಟಿ ಭಾಳ ಫೋಕಸ್ ಮಾಡಿದ್ದೀರಾ ಎಡಿಟಿಂಗ್ನಲ್ಲಿ. ಎಡಿಟಿಂಗ್ ಸ್ಪೆಷಲಿ ಹೇಳಲೇಬೇಕು ಈ ಸಿನಿಮಾದಲ್ಲಿ, ಅದ್ಭುತವಾಗಿದೆ. ಮನು ಶೆಟ್ಗರ್ ಅಂತ ಈ ಸಿನಿಮಾಗೆ ಎಡಿಟರು ತುಂಬ ಹೊಸ ಥರ ಹೇಳಿದ್ದಾರೆ. ಆಮೇಲೆ ಯಾಕಂದರೆ ಇದೊಂದು ಇಷ್ಟು ಒಂದು 2 ಅವರಲ್ಲಿ ಅಷ್ಟು ವಿಚಾರಗಳು ಹೇಳಬೇಕಾಗುತ್ತೆ. ಸೊ ಅದನ್ನೆಲ್ಲ ಹೇಳಬೇಕಂದ್ರೆ ಈ ಒಂದು ಎಡಿಟಿಂಗ್ ಪ್ಯಾಟರ್ನ್ ಅದು ಹೆಲ್ಪ್ ಆಯಿತು. ಇಲ್ಲಾಂದರೆ ಈ ವಿಚಾರನ ಒಂದು ಸ್ಟ್ರೇಟ್ ಲೈನಲ್ಲಿ ನರೇಟ್ ಮಾಡಬೇಕಂದ್ರೆ ಅದೊಂದು 2.5-3 hours ಅಂತೂ ಆಗೇ ಆಗುತ್ತೆ. ಸೊ ಒಂದು 2 hours ಅಲ್ಲಿ ಇಷ್ಟೊಂದು ಕತೆ ಹೇಳೋಕ್ಕೆ ಅವರು ತುಂಬ ಹೆಲ್ಪ್ ಮಾಡಿದ್ರು. ಅದೇ ಆ ಮಯೂರ್ ಪಟೇಲ್ ಆಮೇಲೆ ನನ್ನ ಸೀಕ್ವೆನ್ಸ್ ನಾವಿಬ್ರು ಬೇರೆ ಬೇರೆ ಟೈಮ್ ಲೈನಲ್ಲಿ ಇರ್ತೀವಿ. ಬಟ್ ಒಟ್ಟಿಗೆ ಆ ಸೀನ್ನ ಕನ್ಸೆಪ್ಷುಲೈಸ್ ಮಾಡಿದ್ದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಅದು ಮಾತಾಡೋ ರೀತಿ, ಆಮೇಲೆ ಕರೆಕ್ಟ್ ಆ ಹೋಲ್ ಸೆಟಪ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ ಅದು. ಜೊತೆಗೆ ಮಯೂರ್ ಪಟೇಲ್ ಭಾಳ ಟೈಮ್ ಆದ್ಮೇಲೆ ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಸೊ ಹಿಂದೆ ಹೀರೋ ಆಗಿದ್ದಂಥವ್ರು. ಸೊ ಅವ್ರನ್ನೇ ಈ ಕ್ಯಾರೆಕ್ಟ್ರಿಗೆ ತರುವಂಥ ಟೈಮ್ನಲ್ಲಿ ಹೇಗಿತ್ತು ಆ ಡಿಸ್ಕಷನ್? ಮಯೂರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದು, ಸೊ ಆ ಒಂದು ಮೊಮೆಂಟ್ಗಳು ಹೇಗಿತ್ತು ಅಂತ? ಸೊ ಮಯೂರ್ ಪಟೇಲ್ ಅವ್ರಿಗೆ ನಮ್ಮ ಡೈರೆಕ್ಟರ್ ಮುಂಚೆಯಿಂದನೂ ಗೊತ್ತಿತ್ತು. ಸೊ ಅವ್ರು ಸಾಕಷ್ಟಲ್ಲಿ ಮಯೂರ್ ಪಟೇಲ್ ಅವ್ರ ಜೊತೆ ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ದಾರೆ ಈ ಕತೆ ಬಗ್ಗೆ. ಜನರಲ್ ಆಗಿ ಈ ಥರ ಕತೆ ಮಾಡ್ತಿದ್ದೀನಿ ಅದು ಇದು ಅಂತ. ಬಟ್ ಆಮೇಲೆ ನಾವೆಲ್ಲ ಕಾಸ್ಟಿಂಗ್ ಎಲ್ಲ ಶುರು ಮಾಡಾದ್ಮೇಲೆ ಅವ್ರಿಗೆ ಹೆಂಗಿದ್ರು ಅವ್ರ ಜೊತೆ ಟಚಲ್ಲಿ ಇತ್ತಲ್ಲ ಅಂತ ಒಂದ್ಸಲಿ ಅಪ್ರೋಚ್ ಮಾಡಿ ಕೇಳಿದ್ರು, ಈ ಥರ ಒಂದು ಗುಣ ಅಂತ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಅವ್ರಿಗೂ ಕತೆ ತುಂಬ ಚೆನ್ನಾಗಿ ಗೊತ್ತಿತ್ತಲ್ಲ, ತುಂಬ ದಿನ ಆ ಕತೆ ಜೊತೆ ಟ್ರಾವೆಲ್ ಮಾಡಿದ್ರು. ಸೊ ಅವ್ರಿಗೂ ಒಂದಷ್ಟು ಎಕ್ಸೈಟ್ಮೆಂಟ್ ಕೊಡ್ತು. ಸೊ ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋಕೆ ತುಂಬ ಚೆನ್ನಾಗಿತ್ತು. ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಅವ್ರದ್ದೊಂದು ಆ ಕ್ಯಾರೆಕ್ಟರು, ಆ ಕಮ್ಬ್ಯಾಕ್ಗೆ ಒಂದು ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ. ಗುಣ ಅನ್ನೋ ಕ್ಯಾರೆಕ್ಟರ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ. ಓಕೆ, ನೀವು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಪೆಪ್ಪೆ ಯಾವುದಾದ್ರೂ ಬೇರೆ ಸಿನಿಮಾದ ನೋಡಿ ಏನಾದರೂ ಇನ್ಫ್ಲುಯೆನ್ಸ್ ಆಗಿತ್ತು? ಯಾಕಂದರೆ ನಾವು ತಮಿಳಲ್ಲಿ ಅಸುರನ್ ಅಂತ ಸಿನಿಮಾ ನೋಡಿದ್ದೀವಿ, ಕರ್ಣನ್ ಅಂತ ಸಿನಿಮಾಗಳು, ಈ ರೀತಿಯೇ ತುಂಬ ಇಂಟೆನ್ಸ್ ಆಗಿರುವಂಥ ಕ್ಯಾರೆಕ್ಟರ್. ಸೊ ಯಾವುದಾದ್ರೂ ಹಳೆಯ ಸಿನಿಮಾ ನಿಮಗೆ ತುಂಬ ಪ್ರಭಾವ ಬೀರ್ತಿದ್ಯಾ? ನಾನು ಈ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಈ ಸೀರಿಯಸ್ನೆಸ್ ಇರಬೇಕು ನನ್ನಲ್ಲಿ, ತುಂಬ ಮಾತಿಲ್ಲ, ಬಟ್ ಆ್ಯಕ್ಷನಲ್ಲೇ ಎಲ್ಲ ತೋರಿಸ್ಬೇಕಾಗುತ್ತೆ, ಎಕ್ಸ್ಪ್ರೆಷನಲ್ಲಿ ತೋರಿಸ್ಬೇಕು ಅನ್ನೋದು ಯಾವುದಾದ್ರೂ ಇಂಪ್ರೆಸ್ ಮಾಡಿದ್ಯಾ ಅಂತ? ಅಂದರೆ ಯಾವುದೇ ಸಿನಿಮಾ ಮಾಡಿದ್ರು ನಾನು ಒಂದಷ್ಟು ರೆಫರೆನ್ಸ್ ಸಿನಿಮಾಗಳು ಇಲ್ಲ ಯಾವುದೋ ಒಂಚೂರು ಕ್ಲೋಸ್ ಆಗಿರೋದು ಒಂದಷ್ಟು ಸಿನಿಮಾಗಳು ನಾನು ಯಾವಾಗಲೂ ನೋಡ್ತೀನಿ. ಅದೊಂದು ಒಂದ್ಸಲಿ ತಾತಂದು ಇರ್ಬೋದು, ಯಾಕಂದ್ರೆ ಅವ್ರ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಶೇಡ್ಸು ಇದೆ. ಸೊ ಒಂದಷ್ಟು ಅವ್ರ ಸಿನಿಮಾ ನೋಡ್ತೀನಿ, ಇಲ್ಲ ದೊಡ್ಡಪ್ಪಂದು, ತಂದೆದು, ಚಿಕ್ಕಪ್ಪದು. ಆಮೇಲೆ ಒಂದಷ್ಟು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಂದನೂ ಇನ್ಸ್ಪೈರ್ ಆಗಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನಂಗೇನೇನು ಇಷ್ಟ ಆಯಿತು ಬೇರೆ ಕ್ಯಾರೆಕ್ಟರ್ಗಳಿಂದ ಅದನ್ನ ಒಂಚೂರು ಇನ್ಸ್ಪೈರ್ ಆಗಿ ಫಾಲೋ ಮಾಡ್ತೀನಿ ನಾನು. ಓಕೆ, ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಕಾಜಲ್ ಸುಂದರ್, ಸೊ ಎಲ್ಲಿದ್ರು ಅವರು, ಯಾವ ಪ್ರತಿಭೆ, ಹೇಗೆ ಫೈಂಡ್ ಔಟ್ ಮಾಡಿದ್ರಿ? ತುಂಬ ಆ್ಯಪ್ಟಾಗಿ ಈ ರೋಲ್ನ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮಿಬ್ಬರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಆ ಸ್ಕೂಲ್ನ ಒಂದು ಸೀಕ್ವೆನ್ಸ್ ಬರುತ್ತೆ, ನೀವು ಫೈಟ್ ಮಾಡ್ಕೊಂಡು ಬರ್ತೀರಾ. ಸೊ ಅಲ್ಲಿ ಶಾರ್ಟ್ ಒಂದೊಂದು ತೆಗೆದಿರೋ ರೀತಿ, ಚಪ್ಪಲಿಯಿಂದ ಫೋಕಸ್ ಮಾಡ್ತಾ ಮತ್ತೆ ನೀವು ಫೈಟ್ ಮಾಡ್ಕೊಂಡು ಬರೋದು, ಆ ಥರ ಇದು ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಸೀಕ್ವೆನ್ಸ್ ಎಲ್ಲ ಹೇಗಿತ್ತು? ಹೀರೋಯಿನ್ ಬಗ್ಗೆ ಹೇಳೋದು. ಕಾಜಲ್ ಕುಂದರ್ ಅವರು ಒಂದಷ್ಟು ಥಿಯೇಟರ್ ಮಾಡಿದ್ರು. ಓಕೆ, ಆಮೇಲೆ ಇದಕ್ಕಿಂತ ಮುಂಚೆ 1-2 ಸಿನಿಮಾ ಮಾಡಿದ್ದಾರೆ. ಕನ್ನಡದವ್ರೆ? ಇಲ್ಲ, ಅವರು ಕೊಂಕಣಿ ಇದು ತುಳುವರು, ಬಾಂಬೆಯಿಂದ, ಬಟ್ ಇಲ್ಲಿ ಸೆಟ್ಲ್ ಆಗಿರೋದು. ಅವರು KTM ಆಮೇಲೆ ಬಾಂಡ್ ರವಿ ಅಂತ 2 ಸಿನಿಮಾ ಮಾಡಿದ್ರು ಆಗ್ಲೇ. ಸೊ ಇದು ಅವರ 3ನೇ ಸಿನಿಮಾ. ಸೊ ಅವ್ರಿಗೆ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅವ್ರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರದ್ದು ತುಂಬಾ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಸೊ ಅವರೊಂದಷ್ಟು ವಿಷಯ, ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಒಂದಷ್ಟು ಬಗ್ಗೆ ಅವರಿಂದ ಬರುತ್ತೆ. ಸೊ ಅವ್ರದ್ದು ಒಂದು ಕತೆ ಪ್ಯಾರಲಲ್ ಆಗಿ ರನ್ ಆಗ್ತಾ ಇರುತ್ತೆ. ಇನ್ನು ಈ ಪ್ರಾಜೆಕ್ಟ್ ಬಂದಾಗ ಮನೇಲಿ ತಂದೆಯವರು ಕತೆ ಕೇಳ್ತಾರ? ಅಂದರೆ ಯಾವ್ದು ಮಾಡ್ತಾ ಇದೆಯಾ ಏನು ಅಂತ ನಿಮ್ಮನ್ನ ಫಾಲೋ ಅಪ್ ಮಾಡ್ತಾರೆ? ಯಾಕಂದರೆ ತುಂಬ ಸ್ವಲ್ಪ ವೈಲೆನ್ಸ್ ಇದೆ, ರಗಡ್ ಆಗಿರುವಂಥ ಕ್ಯಾರೆಕ್ಟರು. ಸೊ ತಂದೆಯವರು ಕೂಡ ಸಿನಿಮಾದಲ್ಲಿ ರಾಗಣ್ಣ. ಸೊ ಕತೆ ಫುಲ್ ಕೇಳಿದ್ರು ಅವರು ಈ ಥರ ಒಂದು ಪ್ರಾಜೆಕ್ಟ್ ಹೋಗ್ಬೇಕಾದ್ರೆ? ಇಲ್ಲ, ಒಂದಷ್ಟು ಲೈನ್ ಕೇಳಿದ್ರು ಅಷ್ಟೇ. ಬಟ್ ಅವ್ರ ಡಿಸಿಷನ್ಸ್ ಎಲ್ಲ ನಮಗೆ ಬಿಡ್ತಾರೆ ನಾರ್ಮಲ್ ಆಗಿ. ಬಟ್ ನನಗೂ ತುಂಬ ವರ್ಷ ಈಗ ಒಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕಾ ಬೇಡವಾ ಅಂತ ಯಾವಾಗಲೂ ಅನ್ಕೊಂಡಿದ್ದೆ, ಯಾಕಂದ್ರೆ ಇಷ್ಟೊಂದು ವೈಲೆನ್ಸ್ ಇರುತ್ತೆ ಅಂತ. ಬಟ್ ಈ ಸಿನಿಮಾದ ರೆಪ್ರೆಸೆಂಟೇಷನ್, ಆಮೇಲೆ ಈ ಸಿನಿಮಾ ಅದೇ ಇವತ್ತು ಯಾರೋ ಜೊತೆ ಮಾತಾಡ್ಬೇಕಂದ್ರೆ ಒಂಥರ ಪೊಯೆಟಿಕ್ ವೈಲೆನ್ಸ್ ಥರ ಅಂತ ಹೇಳಿದ್ರು. ಸೊ ಇದು ತುಂಬ ಡೀಪ್ ಮೀನಿಂಗ್
ಒಂದು ಹಿನ್ನೆಲೆ, ಒಂದು ಅರ್ಥ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಅದರಿಂದ ನಾನು ಇದು ಮಾಡಬೇಕು ಅಂತ ಒಪ್ಕೊಂಡಿದ್ದು. ಓಕೆ, ಯಾಕಂದರೆ ರಾಘಣ್ಣ ಅವ್ರನ್ನ ನಾವು ಆಲ್ಮೋಸ್ಟ್ ನಂಜುಂಡಿ ಕಲ್ಯಾಣ ಅಲ್ಲಿಂದ ನೋಡ್ಕೊಂಡು ಬಂದಾಗ ಹಳೆ ಸಿನಿಮಾಗಳು, ಸ್ವಸ್ತಿಕ್ ಅಂತ ಬಂದಾಗ ಕಂಪ್ಲೀಟ್ ಬೇರೆ ಶೇಡಲ್ಲಿ ನೋಡಿದ್ವಿ. ರಗಡ್ ಆಗಿ ಅವ್ರು ಮಾತಾಡುವಂಥ ಸ್ಟೈಲ್, ಬಾಡಿ ಲ್ಯಾಂಗ್ವೇಜ್, ಉಪ್ಪಿ ಅವರ ಒಂದು ಇದು ಕಾಣ್ತಾ ಇತ್ತು. ಅವ್ರ ಸಿನಿಮಾ ಹೇಗಿರುತ್ತೆ ಓಂ ನಾವು ನೋಡ್ಕೊಂಡು ಬಂದಿದ್ವಿ. ಹಾಗೆ ನಿಮ್ಮ ಕೆರಿಯರಲ್ಲೂ ನೋಡ್ತಾ ಹೋದರೆ ಒಂದು ಡಿಫ್ರೆಂಟ್ ಆಗಿ ಜಾನರ್ ಅಂತಂದರೆ ಅಫ್ಕೋರ್ಸ್ ಪೆಪ್ಪೆ. ಹೌದು ಹೌದು ಹೌದು, ಅದೊಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಬೇಕಾಯ್ತು. ಈಗ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಆಗಿರ್ಬೋದು, ಇಲ್ಲ ಮ್ಯಾನರಿಸಮ್ಸ್ ಎಲ್ಲ ಆಗಿರ್ಬೋದು. ಆಮೇಲೆ ಇವರ ಈ ಸಿನಿಮಾದಲ್ಲಿ ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ. ಆಮೇಲೆ ಮಾತು ಮಧ್ಯೆ ತುಂಬ ಪಾಸಸ್ ಇದೆ. ಏನೇ ಮಾತಾಡೋದ್ರಿಂದ ಒಂಥರ ತುಂಬ ಅರ್ಥಪೂರ್ಣವಾಗಿ ಮಾತಾಡೋದು. ಆಮೇಲೆ ಎಷ್ಟು ಬೇಕಷ್ಟೇ ಮಾತಾಡೋದು. ಸೊ ಆ ಚೇಂಜ್ ಓವರ್ಗಳು ತುಂಬ ಇತ್ತು ಈ ಕ್ಯಾರೆಕ್ಟರ್ಗೆ. ಅದು ತುಂಬ ಖುಷಿ ಆಯ್ತು ಅದು ಮಾಡೋಕ್ಕೂ. ಕೆಲವೊಂದು ವರ್ಡಿಂಗ್ಗಳು ಬೇರೆ ಕ್ಯಾರೆಕ್ಟರ್ ಹತ್ರ ಡೈರೆಕ್ಟ್ ಹೇಳಿಸಿದ್ದಾರೆ, ಬಟ್ ನಿಮ್ಮ ಕಡೆಯಿಂದ ಯಾವುದು ಅಂತ ವರ್ಡ್ಸ್ ಬರಲ್ಲ. ಇದೇನಾದ್ರು ಇಂಟೆನ್ಷನಲಿ ಇತ್ತಾ, ಹೀರೋಯಿಂದ ಆ ಮಾತುಗಳು ಬೇಡ ಬೇರೆಯವರ ಮೂಲಕ ಹೇಳೋಣ ಅಂತ? ಮಯೂರ್ ಪಟೇಲ್ ಆರಂಭದಲ್ಲಿ ಒಂದು ಸೀನಲ್ಲಿ ಒಂದು ವರ್ಡ್ ಬರುತ್ತೆ. ಸೊ ಇದೇನಾದರೂ ಇಂಟೆನ್ಷನಲಿ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದು ಭಾಳ ಕ್ಲಿಯರ್ ಆಗಿರಬೇಕು, ಯಾವುದಂತ ಲ್ಯಾಂಗ್ವೇಜ್ ಬಳಸಬಾರ್ದು ಅನ್ನೋದು ಇಂಟೆನ್ಷನಲಿ ಮಾಡಿದ್ದ, ಅದು ಹೇಗೆ ಅಂತ? ಅಥವಾ ನೀವು ಹೇಳಿದ್ರಾ ನನ್ನ ಕಡೆಯಿಂದ ಇಂಥದ್ದು ಬೇಡ ಅಂತ? ಬಟ್ ನನಗೂ ಯಾವಾಗಲೂ ಇತ್ತು ಅದು. ಬಟ್ ಆಮೇಲೆ ಕ್ಯಾರೆಕ್ಟರ್ಗೂ ನೆಸೆಸಿಟಿ ಇರಲಿಲ್ಲ ಅನ್ಸುತ್ತೆ. ಆ ಥರ ಒಂದು ಏನೇ ಲ್ಯಾಂಗ್ವೇಜ್ ಯೂಸ್ ಮಾಡೋಕ್ಕೆ ಆ ಕ್ಯಾರೆಕ್ಟರ್ಗೂ ಒಂದು ನೆಸೆಸಿಟಿ ಇರಲಿಲ್ಲ. ಆ ಕ್ಯಾರೆಕ್ಟರ್ ಆ ಥರ ಫ್ರೇಮ್ ಆಗಿರಲಿಲ್ಲ. ಆ ಕ್ಯಾರೆಕ್ಟರ್ ಏನೇ ಇದ್ರೂ ಒಂದಷ್ಟು ಅಗ್ರೆಷನ್ ಇರ್ಬೋದು, ಬಟ್ ಆ ಕ್ಯಾರೆಕ್ಟರಲ್ಲೂ ತುಂಬ ಮೌನ ಇದೆ. ಆಮೇಲೆ ತುಂಬ ಡೆಪ್ತ್ ಇದೆ. ಆಮೇಲೆ ಆ ಕ್ಯಾರೆಕ್ಟರ್ ಬ್ಯಾಕ್ ಸ್ಟೋರಿ ನೋಡಿದ್ರೆ ಕ್ಯಾರೆಕ್ಟರ್ ತುಂಬ ಲೈಫಲ್ಲಿ ಅನುಭವಿಸ್ಕೊಂಡು ತುಂಬ ಘಟನೆಗಳು ನಡೆದಿರುತ್ತೆ. ಅವ್ರ ಅಪ್ಪನ ಕೊಲೆ ಇರ್ಬೋದು, ಅವರ ತಾಯಿಯ ಸ್ಥಿತಿ ಇರ್ಬೋದು. ಸೊ ಅದರಿಂದ ಅದು ಆ ಕ್ಯಾರೆಕ್ಟರ್ಗೆ ತುಂಬ ಮೌನ ಇರುತ್ತೆ. ಸೊ ಅದರಿಂದ ಈ ಥರ ಒಂದು ಆ್ಯಂಗಲ್ ಬೇಕಾಗಿರಲಿಲ್ಲ. ಹೌದು ಹೌದು. ಇನ್ನು ಇನ್ನೊಂದು ವಿಚಾರ ನಾನು ಏನು ಹೇಳಬೇಕು ಅಂತಿದ್ದೆ ಅಂತಂದರೆ, ಈ ಸಿನಿಮಾದಲ್ಲಿ ಥ್ರೂಔಟ್ ಎಂಡ್ವರೆಗೂ ಕೂಡ ಒಂದು ಸಸ್ಪೆನ್ಸನ್ನು ಮೇಂಟೈನ್ ಮಾಡಿದ್ದೀರಾ. ಒಂದು ಕೊಲೆ ವಿಚಾರವಾಗಿ ಅದು ಯಾರು ಮಾಡಿದ್ದು ಅನ್ನೋದು ನಿಮಗೂ ಕೂಡ ಕೊನೆವರೆಗೂ ಕತೆ ಮುಂದುವರಿಬೇಕು ಅಂತ ರಾಘಣ್ಣ ಕೂಡ ಅಲ್ಲಿ ಹೇಳುವಂಥದ್ದು ಇರುತ್ತೆ. ಸೊ ಈ ಸಸ್ಪೆನ್ಸ್ ಏನು ಲೀಡ್ಗೂ ಕೂಡ ಅದೊಂದು ಇದಾಗುತ್ತೆ, ನೆಕ್ಸ್ಟ್ ಏನಾದರೂ ಸ್ಟೋರಿ ಕಂಟಿನ್ಯೂ ಆಗೋ ಬಗ್ಗೆ. ಸೊ ಅದನ್ನು ಇಂಟೆನ್ಷನಲಿ ಲಾಸ್ಟ್ವರೆಗೆ ನಿಲ್ಲಿಸಿದ್ರೆ, ಹಾಗೇನೆ ಜನರಲ್ ಮೈಂಡಲ್ಲಿ ಹಾಗೆ ಇರಲಿ ಆ ಕ್ವಶನ್ ಅನ್ನೋದು. ಅಂದರೆ ಆ್ಯಕ್ಚುಲಾಗಿ ನಿಮಗೆ ಆ ಕ್ವೆಶ್ಚನ್ಗೆ ಆನ್ಸರ್ ಅಲ್ಲೇ ಇದೆ ಅದರಲ್ಲಿ. ಓಕೆ, ಆ ಸಿನಿಮಾನೇ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಅದು. ಅಂದರೆ ಸೊ ಅದನ್ನೇ ನಾವು ಒನ್ ಎಂಡಿಂಗ್ನ ಜನಕ್ಕೆ ಬಿಟ್ಟಿದ್ದು, ಕೊನೆವರೆಗೂ ರಿವೀಲ್ ಮಾಡೋದು ಬೇಡ, ಹೀಗೆ ಹೋಗಿ ಮಾಡೋದು ಬೇಡ. ಬಟ್ ಅದೊಂಥರ ಅಂಡರ್ಸ್ಟುಡ್ ಥರ ಅನ್ಕೊಂಡಿದ್ವಿ. ಅಂದರೆ ಒಂದಷ್ಟು ಜನ ಗೆಸ್ ಮಾಡ್ಬೋದು, ಒಂದಷ್ಟು ಜನ ಗೆಸ್ ಮಾಡ್ಬೋದು, ಇವರು ಇರ್ಬೋದು ಅವರು ಇರ್ಬೋದು ಅಂತ. ಬಟ್ ಅದು ಗೆಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಒಂಚೂರು ತುಂಬಾ ಫೇಂಟ್ ಆಗಿ ಲಾಸ್ಟ್ ಅಲ್ಲಿ ಒಂಚೂರು ರಿವೀಲ್ ಮಾಡಿದ್ದಾರೆ, ಯಾರು ಕ್ಲೂ ಕೊಟ್ಟಂಗೆ ಮಾಡಿದ್ದಾರೆ ಯಾರು ಇರ್ಬೋದು ಅಂತ. ಓಕೆ ಓಕೆ.